ಬಳ್ಳಾರಿ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 3 ಜನ ಸಾವನ್ನಪ್ಪಿದ್ದಾರೆ. ಜನವರಿಯಿಂದ ಜೂನ್ವರೆಗೆ 3 ಸಾವನ್ನಪ್ಪಿದ್ದಾರೆ. ಹನುಮಂತಪ್ಪ, ಶ್ರೀನಿವಾಸ್, ಅಂಬರೀಶ್ ಮೃತ ದುರ್ದೈವಿಗಳು. ಇದು ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಇದು ಒಂದು ರೀತಿ ಶಾಪ ಅಂತಾರಲ್ಲ, ಹಂಗೆ ಇದು ಹೃದಯಾಘಾತ ಕರ್ನಾಟಕದ ಪಾಲಿಗೆ. 3 ಜನ ಬಳ್ಳಾರಿಯಲ್ಲಿ 3 ತಿಂಗಳಲ್ಲಿ ಸಾವನ್ನಪ್ಪಿರುವುದು. 821 ಜನ ECG ಮಾಡಿಸಿಕೊಂಡಿದ್ದಾರೆ. 821 ECG ಪ್ರಕರಣದಲ್ಲಿ 14 ಅಬ್ನಾರ್ಮಲ್ ಕೇಸ್ ಪತ್ತೆಯಾಗಿದೆ. ಅಬ್ನಾರ್ಮಲ್ ಅದು. ಬಳ್ಳಾರಿ DHO ಡಾಕ್ಟರ್ ರಮೇಶ್ ಬಾಬು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತದಿಂದ 3 ಜನ ಜನವರಿಯಿಂದ ಜೂನ್ವರೆಗೆ, ಅಂದರೆ ಒಂದು 6 ತಿಂಗಳಲ್ಲಿ ಸಾವಿನ ಕೇಸ್ ಇದು. ECG ಮಾಡಿಸ್ಕೊಂಡಿದ್ದಾರೆ. 400ಕ್ಕಿಂತ ಹೆಚ್ಚು ಜನರಲ್ಲಿ ಅಬ್ನಾರ್ಮಲ್ ಕೂಡ ಕಂಡು ಬಂದಿದೆ. ಇದರ ಬಗ್ಗೆ DHO ಡಾಕ್ಟರ್ ರಮೇಶ್ ಬಾಬು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾವೆಲ್ಲ ದಿನನಿತ್ಯ ಪೇಪರಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿರ್ತೀರಿ. ಹೃದಯಕ್ಕೆ ಸಂಬಂಧಂಥ ಕಾಯಿಲೆಗಳಿಂದ ಮರಣ ಆಗ್ತಾ ಇರೋದ್ರ ಬಗ್ಗೆ ತಾವು ಮಾಡಿದ್ರಿ. ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಈ ವರ್ಷ ಜನವರಿ 2020ರಿಂದ ಜೂನ್ 30ವರೆಗೆ ನಾವು ನೋಡಿರುವಾಗ ಸುಮಾರು 821 ECGಗಳನ್ನು ಮಾಡಿದ್ದೀವಿ. ಅದರಲ್ಲಿ ಅಬ್ನಾರ್ಮಲ್ 14 ಪ್ರಕರಣಗಳನ್ನು ಬಂದಿದೆ. ಅದರಲ್ಲಿ 3 ಡೆತ್ ಆಗಿರೋ ಪ್ರಕರಣಗಳನ್ನು ಸಹ ಬಂದಿದೆ. ಆ ವಯಸ್ಸನ್ನು ನಾವು ನೋಡಿರುವಾಗ 70 ವರ್ಷ 46 ವರ್ಷ ಇರುವಂಥ ವಯಸ್ಸಲ್ಲಿರುವಂಥ ಪ್ರಕರಣಗಳು ಬಂದಿದೆ. ಒಂದು 33ರಲ್ಲಿ ಬಂದಿರುವಂಥ ವಯಸ್ಸಲ್ಲಿ ಅವರು ಹಿಸ್ಟ್ರಿಯಲ್ಲಿ ಆಲ್ಕಹಾಲಿಕ್ ಹ್ಯಾಬಿಟ್ಸು ಮತ್ತು ಸ್ಮೋಕಿಂಗ್ ಇರುವಂಥ ಹ್ಯಾಬಿಟ್ಸ್ ಇರುವಂಥ ಇದನ್ನು ಬಂದಿದೆ. ನಮ್ಮ ವಿಮ್ಸಲ್ಲಿ ಅಡ್ಮಿಟ್ ಆಗಿರುವಂಥ ಪ್ರಕರಣಗಳಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 120 ಕೇಸ್ಗಳನ್ನು ಅಡ್ಮಿಟ್ ಮಾಡಿದ್ದಾರೆ. ಯಾವುದೇ ಮರಣ ಹೊಂದಿರೋದಾಗಲಿ ಲಾಸ್ಟ್ ಮಂತಲ್ಲಿ ಆ ಥರ ಇಲ್ಲ. ಒಂದು ಜನವರಿಯಲ್ಲಾಗಿರೋದು ಮಾತ್ರ ವಿಮ್ಸಲ್ಲಿ ರೆಕಾರ್ಡ್ ಆಗಿದೆ. ಅದ್ರ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯಿಂದ ಅವರ ಹ್ಯಾಬಿಟ್ಸನ್ನು ಏನೇನು, ಅಂದರೆ ಅವರ ದಿನನಿತ್ಯ ಜೀವನದಲ್ಲಿ ಏನೇನು